ತುಳಸಿ. ತುಳಸಿಯ ಒಂದು ವಿಸ್ತೃತವಾದ ವರದಿಯನ್ನು ನಿಮ್ಮ ಮುಂದೆ ತೋರ್ಪಡಿಸ್ತಾ ಇದ್ದೇನೆ. ತುಳಸಿಯ ವೈಜ್ಞಾನಿಕ ಹೆಸರು ಆಸಿಮಮ್ ಟೆನ್ಯುಫ್ಲೋರಮ್ ಅಥವಾ ಓಸಿಮಮ್ ಸ್ಯಾಂಕ್ಟಮ್. ಭಾರತೀಯ ಸಂಸ್ಕೃತಿ ಮತ್ತು ಆಯುರ್ವೇದದಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಹತ್ವದ ಸ್ಥಾನವನ್ನು ಪಡೆದಿರುವ ಸಸ್ಯವಾಗಿದೆ. ಇದನ್ನು ಕೇವಲ ಒಂದು ಗಿಡವಾಗಿ ನೋಡದೆ ದೇವಿಯ ಶಕ್ತಿ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ಇದನ್ನು ಗಿಡಮೂಲಿಕೆಗಳ ರಾಣಿ, ಕ್ವೀನ್ಸ್ ಆಫ್ ಹರ್ಬ್ಸ್ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ತುಳಸಿಗೆ ಅಗ್ರಸ್ಥಾನವಿದೆ. ಇದನ್ನು ವಿಷ್ಣುವಿನ ಪತ್ನಿಯಾದ ದೇವತೆ ವೃಂದಾ ಅಥವಾ ಲಕ್ಷ್ಮಿಯ ಅವತಾರವೆಂದು ನಂಬಲಾಗಿದೆ. ತುಳಸಿ ಕಟ್ಟೆ, ದೈನಂದಿನ ಪೂಜೆ, ವಿಷ್ಣು ಪೂಜೆ, ತುಳಸಿ ವಿವಾಹ ಹೀಗೆ ಹಲವಾರು ರೀತಿ ಪೂಜೆಗಳನ್ನು ಮಾಡಿ ತುಳಸಿಯನ್ನು ಗೌರವಿಸುತ್ತಾರೆ. ಆಯುರ್ವೇದದಲ್ಲಿ ತುಳಸಿಯನ್ನು ಅದ್ಭುತವಾದ ಔಷಧಿ ಗುಣಗಳಿಂದ ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿದೆ. ಇದೊಂದು ಶಕ್ತಿಯುತ ಅಡಾಪ್ರೋಜೆನ್ ಆಗಿದೆ. ಅಂದರೆ ಇದು ದೇಹವು ಒತ್ತಡಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಮುಖ ಔಷಧೀಯ ಗುಣಗಳು: ರೋಗ ನಿರೋಧಕ ಶಕ್ತಿ, ನೆಗಡು, ಕೆಮ್ಮು, ಜ್ವರ ವಾಸಿ ಮಾಡುವುದು, ಒತ್ತಡ ನಿವಾರಕ, ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿವೈರಲ್, ಉತ್ಕರ್ಷಣ ನಿರೋಧಕ. ಆರೋಗ್ಯ ಪ್ರಯೋಜನಗಳೆಂದರೆ ಉಸಿರಾಟದ ಆರೋಗ್ಯವನ್ನು ಸುಧಾರಿಸುತ್ತದೆ, ಜೀರ್ಣಕ್ರಿಯೆ, ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ, ಚರ್ಮದ ಆರೋಗ್ಯವನ್ನು ಚೆನ್ನಾಗಿರ್ತದೆ, ಬಾಯಿಯ ಆರೋಗ್ಯವನ್ನು ಚೆನ್ನಾಗಿರ್ತದೆ. ತುಳಸಿಯ ಬಳಕೆಯನ್ನು ತುಳಸಿಯ ಚಹಾ, ಕಷಾಯ, ನೇರ ಸೇವನೆ, ಅಡುಗೆಯಲ್ಲಿ ಮತ್ತು ಪವಿತ್ರ ಪೂಜೆಯ ನಂತರ ನೀಡಲಾಗುವ ತೀರ್ಥದಲ್ಲಿ ತುಳಸಿ ದಳವನ್ನು ಬಳಸಲಾಗುತ್ತದೆ. ತುಳಸಿ ಕೇವಲ ಧಾರ್ಮಿಕ ಸಂಕೇತವಲ್ಲ, ಅದು ಪ್ರಕೃತಿಯ ನಮಗೆ ನೀಡಿರುವ ಒಂದು ಸಂಜೀವಿನಿ. ಅದರ ಆಧ್ಯಾತ್ಮಿಕ ವಿಷಯ ಹಾಗೂ ಪರಿಸರ ಪ್ರಯೋಜನಗಳು ಅಪಾರ. ಇಂದು ಭಾರತೀಯ ಜೀವನ ಶೈಲಿಯಲ್ಲಿ ಅವಿಭಾಜ್ಯ ಅಂಗವಾಗಿದ್ದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.